जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीयत्ररूपिण्युरुगाय पादयोः करोति मानं बहुधा विभूतिभिः प्रियङ्कश्चितायाः कुसुमाकरानुगैर्विगीयमाना प्रियकर्मगायते देहेन्द्रियप्राणमनोऽभिमानो जीवोऽन्तरात्मा गुणकर्ममूर्तिः सूत्रं महानित्युरुधेह गीतः संसार आधावचकारतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोऽन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनां निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः नैतन्मनस्तव कथासु विकुण्ठनाथ सम्प्रीयते तुरिततुष्टमसाधु तीव्रम् कामातुरं हर्षशोकभयैषणार्तं तस्मिन् कथं तव गतिं विमृशामि दीनः श्रीगुरुभ्यो नमः। नूनं दीनाः वयम् अस्माकं च मनः विकुण्ठनाथस्य कथासु न रमते। यतः दुरितदुष्टमिदम् असाधु तीव्रतम् कामातुरं हर्षशोक भयैषणार्थञ्च एतादृशं प्राकृतं मनः अवलम्ब्य हे विकुण्ठनाथ कथं तव कथां शृणुयाम्, कथं वा मन्वीय, कथं तमां च ध्यायेयम्। तथापि आत्मसमं खलु पतत्रिणः नभः पतन्ति। तथैव पामराः अपि वयम् आत्मसममेव तदिदं गुह्यं ब्रह्मतत्त्वं शृणवाम मनवामहे ध्यायाम च। तादृशोऽयम् अल्पः प्रयासः अत्र भागवते द्वितीये स्कन्धे नवमे अध्याये दशमस्य श्लोकस्य श्रवणरूपः अथेदानीम् अनुवर्तते। न वर्तते यत्र रजस्तमस्तयोः इति। ಭಗವಂತನ ಈ ಲೋಕದಲ್ಲಿ ಮಾಯಾ ಅಂದರೆ ತ್ರಿಗುಣಾತ್ಮಕವಾದ ಜಡ ಪ್ರಕೃತಿ ಇರೋದಿಲ್ಲ, ಮಾಯೆಯ ವಿಕಾರಗಳಿರೋದಿಲ್ಲ. 10ನೇ ಶ್ಲೋಕ ಹೀಗೆ ಹೇಳ್ತದೆ, 2ನೇ ಸ್ಕಂದದ 9ನೇ ಅಧ್ಯಾಯದ 10ನೇ ಶ್ಲೋಕ. ಕಾಲ ವಿಕ್ರಮ ಅಂದರೆ ಕಾಲದ ಪರಿಣಾಮದಿಂದ ಆಗುವಂತಹ ಮುಪ್ಪು, ಸಾವು ಮೊದಲಾದವುಗಳಾಗೋದಿಲ್ಲ. ಅಸು ಅಂತ ಬಂದಿದೆ, ಈಗಾಗಲೇ ಅಲ್ಲಿ ನಾವು ಅಸುರ ಅಂತ ಶಬ್ದ ಬಂದಿದೆ, ಅದನ್ನ ಈಗಾಗಲೇ ನೋಡಿದ್ದೇವೆ. ಅಸು ಅಂದರೆ ದೈತ್ಯರನ್ನ ದುಷ್ಟಶಕ್ತಿಗಳನ್ನು ಹೊಡೆದಟ್ಟುವ ಭಗವಂತ. ಅವನಲ್ಲಿ ರಮಂತೆ ಸುಖ ಯಾರು ಪಡ್ತಾರೋ ಅಂಥ ಅಂಥವ್ರನ್ನ ಅಸುರರು ಅನ್ಬೇಕು. ಸುರಾಶ್ಚತೆ ಅಸುರಾಶ್ಚ ಸುರಾಸುರಾಹ ಅಂತ ಅದರ ತಾತ್ಪರ್ಯ. ಮೂಲತಃ ದೇವತೆಗಳು, ಅವರು ಅಸು ಅಂದರೆ ಭಗವಂತನಲ್ಲಿ ಆಸಕ್ತವಾದ ಚಿತ್ತ ಇದ್ದವರಾದ್ರಿಂದ ಅವರನ್ನೇ ಅಸುರ ಅಂತ ಕರೀತಾರೆ. ಹೀಗೆ ಕರ್ಮಧಾರಯ ಸಮಾಸ ಅಂತ ವಿಜಯಧ್ವಜರ ಅಭಿಪ್ರಾಯ. ಸುರಾಶ್ಚ ಅಸುರಾಶ್ಚ ಅಂತ ಯಾದವಾರ್ಯರ ಅಭಿಪ್ರಾಯ. ಕೆಲವರು ಅಸುರರು ಕೂಡ ಭಗವಂತನ ಭಕ್ತರಿದ್ದಾರೆ ಅಂತ. ಈಗಾಗಲೇ ಹಿಂದೆ ಹೇಳಿದ್ದೆ, ಇದು ಅನುವ್ಯಾಖ್ಯಾನದಲ್ಲೂ ಕೂಡ 4ನೇ ಅಧ್ಯಾಯದ 2ನೇ ಪಾದದಲ್ಲಿ ಬಂದಿದೆ ಅಂತ. ಅಲ್ಲಿ ಅಸುರಾಹ ಅಂದರೆ ಸಾಧವಃ ಸಂತಿ, ಕೆಲವರು ಅಸುರರು ಸಾಧುಗಳು ಕೂಡ ಇದ್ದಾರೆ ಅಂತ ಜಯತೀರ್ಥರು ಟೀಕಾದಲ್ಲಿ ಬರೆದಿದ್ದಾರೆ.
ಜಯತೀರ್ಥರು ಅಲ್ಲಿ ಹೇಳ್ತಾರೆ ಆ ಶ್ಲೋಕದ ಟೀಕಾದಲ್ಲಿ, ಸತ್ವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಪ್ರಕೃತಿಯ ಪರಿಣಾಮಕ್ಕೂ ಕೂಡ ಸತ್ವ ಅಂತ ಹೇಳ್ತಾರೆ. ಕೆಲವು ಕಡೆ ಸಾಧುತ್ವ, ಸಜ್ಜನಿಕೆ ಇತ್ಯಾದಿ ಅರ್ಥದಲ್ಲಿ ಕೂಡ ಸತ್ವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇಲ್ಲಿ ಸತ್ವವಿಲ್ಲ ಅಂದ್ರೆ ಏನರ್ಥ? ಅದಕ್ಕಾಗಿ ರಜಸ್ತಮೋ ಗುಣಗಳಿಂದ ಮಿಶ್ರವಾದ ಸತ್ವವಿಲ್ಲ ಅಂತ ಹೀಗೆ ಅರ್ಥ ತಿಳ್ಕೊಳ್ಬೇಕು. ಸತ್ವ ರಜಸ್ಸು ತಮಸ್ಸು ಮೂರು ಕೂಡ ಅಲ್ಲಿ ಇರುವುದಿಲ್ಲ ಅಂದರೆ ಬಂಧಕತೆಯ ವ್ಯಾಪಾರಾಭಾವ ಅಂತ ಜಯತೀರ್ಥರು ಅದಕ್ಕೆ ಅರ್ಥ ಬರೆದಿದ್ದಾರೆ ಟೀಕಾದಲ್ಲಿ. ಅದನ್ನೇ ಯಾದವಾರ್ಯರು ಜಯತೀರ್ಥರು ಯಾವ ವಾಕ್ಯವನ್ನು ಬರೆದಿದ್ದಾರೆ ಅದೇ ವಾಕ್ಯವನ್ನೇ ಯಾದವಾರ್ಯರು ಕೂಡ ತಗೊಂಡಿದ್ದಾರೆ. ಗುಣಗಳು ಇರ್ತವೆ, ಆದರೆ ಆತನನ್ನ ಕಟ್ಟಿ ಹಾಕೋದಿಲ್ಲ ಅಷ್ಟೇ. ಅವು ಆ ಗುಣಗಳು ಹೋಗುವುದಾದರೂ ಎಲ್ಲಿಗೆ? ಲಕ್ಷ್ಮೀದೇವಿ ಇದ್ದಾಳೆ ಅಂದರೆ ಅವಳ ಅಭಿಮಾನಕ್ಕೆ ಪಾತ್ರವಾದಂತಹ ಸತ್ವರಜಸ್ತಮೋ ಗುಣಗಳು ಇರ್ತವೆ. ಆದರೆ ಲಕ್ಷ್ಮೀನಾರಾಯಣನ ಅನುಗ್ರಹ ಅವನಿಗಾಗಿರೋದ್ರಿಂದ ಅವನನ್ನು ನಾವು ಕಟ್ಟಿ ಹಾಕೋದಿಲ್ಲ ಅಂತ ಇಷ್ಟೇ ತಾತ್ಪರ್ಯ. ಶುದ್ಧ ಸತ್ವ ಒಂದೇ ಇರ್ತದೆ, ಜಡ ರಜೋಗುಣ ತಮೋಗುಣಗಳಿಂದ ಮಿಶ್ರವಲ್ಲದ ಶುದ್ಧ ಸತ್ವ ಒಂದೇ ಇರ್ತದೆ ಅಂತ ಅಲ್ಲಿ ಶ್ರೀಧರರು ಮೊದಲಾದವರು ಕೂಡ ಹೇಳಿದ್ದಾರೆ. ನಾವು ನಮ್ಮ ವ್ಯಾಖ್ಯಾನದಲ್ಲಿ ಅದೇ ಸಿದ್ಧಾಂತವನ್ನೇ ಒಪ್ಕೊಳ್ತೇವೆ. ಶುದ್ಧ ಸತ್ವ ಒಂದಕ್ಕೆ ಮೋಕ್ಷದಲ್ಲೂ ಕೂಡ ಕಾರ್ಯ ಇದೆ ಅಂತ. ಅದನ್ನು ಈ ಹಿಂದೆ ಒಂದ್ಸಲಿ ನೋಡಿದ್ದೀವಿ, ಮುಂದೆ ಕೂಡ ನಾವು ನೋಡೋರಿದ್ದೇವೆ. ಅದರ ನಂತರ ಅಲ್ಲಿರುವಂತಹ ಪುರುಷರ ವರ್ಣನೆ, ಶ್ಯಾಮಾವದಾತ ಶತಪತ್ರ ಲೋಚನಾ ಅಂತ. ಅಲ್ಲಿರುವಂತಹ ನಿವಾಸಿಗಳು ಶ್ಯಾಮ ನೀಲವರ್ಣದವರಾಗಿರ್ತಾರೆ, ಅವದಾತಾಹ ಶುಭ್ರರಾಗಿರ್ತಾರೆ, ಕಮಲದಂತೆ ಕಣ್ಣುಳ್ಳವರು, ಪೀತಾಂಬರ ಹುಟ್ಟಿದ್ದಾರೆ, ಒಳ್ಳೆ ಕಾಂತಿಯುಕ್ತರಾಗಿರ್ತಾರೆ, ಸೌಂದರ್ಯಶಾಲಿಗಳಾಗಿರ್ತಾರೆ. 4 ಕೈಯುಳ್ಳವರು, ಹೊಳೆಯುವ ರತ್ನಖಚಿತವಾದ ಬಂಗಾರದ ಆಭರಣಗಳನ್ನು ಧರಿಸಿರ್ತಾರೆ. ಎಲ್ಲರೂ ಒಳ್ಳೆ ತೇಜಸ್ವಿಗಳು. ಅಲ್ಲಿ ಅವದಾತ, ಶ್ಯಾಮಾವದಾತ ಅಂದ್ರೆ ಅವದಾತ ಅಂದ್ರೆ ನಿರ್ಮಲ ಅಂತ ಅರ್ಥ ಹೇಳ್ತಾರೆ ಜಯತೀರ್ಥರು. ಸ್ವಚ್ಛವಾದದ್ದು ಅಂತ. ನೀಲಬಣ್ಣ ಆದರೆ ಸ್ವಚ್ಛವಾಗಿರ್ತದೆ, ಕಲುಷಿತವಾದ ನೀಲಬಣ್ಣ ಅಲ್ಲ ಅಂತ. ಸುಪೇಶಸಃ ಅಂದ್ರೆ ಸುರೂಪಾಹ, ಒಳ್ಳೆ ಅಲಂಕಾರ ಇದ್ದವರು, ಸುಂದರವಾದ ರೂಪ ಇದ್ದವರು ಅಂತ. ಅಲ್ಲಿ ಸುಷ್ಟು ಪೇಶಃ ಸೌಂದರ್ಯಂ ಯೇಷಾಂತೆ ಸುಪೇಶಸಃ ಅಂತ ವಿಜಯಧ್ವಜರು ಅದಕ್ಕೆ ಅರ್ಥ ಮಾಡಿದ್ದಾರೆ. ಅಥವಾ ಕೋಮಲವಾದ ಶರೀರ ಇದ್ದವರು ಅಂತ ಮತ್ತೊಂದು ಅರ್ಥವನ್ನು ಕೂಡ ವಿಜಯಧ್ವಜರು ಅಲ್ಲಿ ವರ್ಣಿಸ್ತಾರೆ. ಈ ಶ್ಲೋಕದಲ್ಲಿ ಆ ಭಗವಂತನ ಭಕ್ತರನ್ನು ವರ್ಣನೆ ಮಾಡುವಾಗ ಸುವರ್ಚಸಃ ಸುಪೇಶಸಃ, ಸುವರ್ಚಸಃ ಮತ್ತು ಸುರುಚಃ ಅಂತ 2 ಶಬ್ದಗಳಿವೆ. ಆ ರುಕ್ ಅಂದ್ರು ವರ್ಚಸ್ಸಂದ್ರು ಕಾಂತಿ ಅಂತಲೇ ಅರ್ಥ. ಅದ್ರ ಬಗ್ಗೆ ಹೆಚ್ಚಾರೇನು ವಿವರಣೆ ಕೊಟ್ಟಿಲ್ಲ. ಅನುವಾದ ಮಾಡುವವರು ಕೂಡ ಒಳ್ಳೆ ಕಾಂತಿಯುಕ್ತರಾಗಿದ್ದಾರೆ, ಒಳ್ಳೆ ತೇಜಸ್ವಿಗಳಾಗಿದ್ದಾರೆ ಅಂತ ಹೀಗೆ ಹೇಳ್ತಾರೆ. ತೇಜಸ್ಸು ಅಂದರೆ ಮುಖದ ಮೇಲೆ ಕಾಣುವಂಥ ಒಂದು ಸಾತ್ವಿಕ ತೇಜಸ್ಸು ಅಂತ ನಾವು ತಿಳ್ಕೊಳ್ಬಹುದು. ಮತ್ತೆ ರುಕ್ ಅಂದರೆ ಕಾಂತಿ, ಮೈಯ ಒಂದು ಶೈನಿಂಗ್ ಅಂತ ಅನ್ಬಹುದು. ರತ್ನ ಮೊದಲಾದವುಗಳಿಂದ ಒಂದು ಬೆಳಕು ಬರ್ತಿರ್ತದಲ್ಲ, ಅದನ್ನು ಕಾಂತಿ ಅಂತ ಅನ್ಬಹುದು. ಮುಖದ ಮೇಲೆ ಕಾಂತಿಗಿಂತ ಹೆಚ್ಚಾಗಿ ಒಂದು ಸಾತ್ವಿಕವಾದ ಕಳೆ ಇರ್ತದೆ. ನೋಡಿದ ಕೂಡಲೇ ಅದಕ್ಕೆ ಹಣೆ ಮಣಿಯಬೇಕು ಅನಿಸುವಂತಹ ಒಂದು ಕಳೆ ಏನಿರ್ತದೆ, ಅದಕ್ಕೆ ಕಳೆಗೆ ವರ್ಚಸ್ಸಂತನೂ ಚರ್ಮದ ಹೊಳಪಿಗೆ ಕಾಂತಿ ಅಂತಲೂ ಹೇಳಬಹುದು ಅಂತ ಇಷ್ಟು ಕಾಣಿಸ್ತದೆ. ಅದಕ್ಕೆ ಜಯತೀರ್ಥರು ಅದನ್ನು ತಮ್ಮ ಟೀಕಾದಲ್ಲಿ ವ್ಯಾಖ್ಯಾನ ಮಾಡುವಾಗ ರುಕ್ ಅಂದರೆ ಪ್ರಭಾ ಅಂತ ಅರ್ಥ ಮಾಡಿದ್ದಾರೆ, ವರ್ಚಸ್ ಅಂದರೆ ಬಲ ಅಂತ ಅರ್ಥ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಕೂಡ ಅದನ್ನು ರುಕ್ ಮತ್ತೆ ವರ್ಚಸ್ ಅನ್ನುವುದಕ್ಕೆ ಪುನರುಕ್ತಿ ದೋಷ ಬರದೇ ಇರಲಿ ಅಂತ ಹೀಗೆ ಮಾಡಿದ್ದಾರೆ ಅಂತ ಬರೆದಿದ್ದಾರೆ. ಆ ಅರ್ಥವನ್ನು ಸ್ವೀಕಾರ ಮಾಡ್ಕೊಳ್ಳೋದು ಒಳ್ಳೆಯದು. ವರ್ಚಸ್ ಅಂದರೆ ಹೀಗೆ
ತೋಳ್ಬಲಕ್ಕಿಂತ ಒಂದು ಅಧ್ಯಾತ್ಮದ ಬಲ, ಮನೋಬಲ, ಅದನ್ನು ವರ್ಚಸ್ಸು ಅಂತ ಹೇಳ್ಬೋದು. ಈ ಜಗತ್ತಿನಲ್ಲಿ ಕೂಡ ವರ್ಚಸ್ವಿ ನಾಯಕರು ಅಂತ ಹೇಳ್ತಿರ್ತಾರೆ. ಅವ್ರ ಹೆಸರು ಹೇಳಿದ ಕೂಡಲೇ ಎಲ್ಲ ಆಗ್ತದೆ ಅಂತ. ವ್ಯಕ್ತಿತ್ವದ ಬಲ, ಅದನ್ನು ಹೀಗೆ ನಾವು ತಿಳ್ಕೊಳ್ಬಹುದು. ಈ 11ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ವಿಜಯಧ್ವಜರು ಇದು ಸಾರೂಪ್ಯ ಮುಕ್ತರ ಲಕ್ಷಣ ಅಂತ ವರ್ಣನೆ ಮಾಡಿದ್ದಾರೆ. ಮುಕ್ತಿ ಅಂತನ್ನೋದು ಅನೇಕ ಥರ ಇದೆ. ಕೆಲವರು ಮುಕ್ತರಾಗಿ ಭಗವಂತನ ಲೋಕದಲ್ಲಿರೋದಿಲ್ಲ, ಬೇರೆ ಬೇರೆ ಲೋಕಗಳಲ್ಲೇ ಇರ್ತಾರೆ. ಕೇಚಿದ ಅತ್ರೈವ ಮುಚ್ಚಂತೆ ಅಂತ ಏನು ಶಾಸ್ತ್ರದಲ್ಲಿ ಬಂದಿದೆ, ಆ ದೃಷ್ಟಿಯಿಂದ. ಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಇದನ್ನ ವರ್ಣನೆ ಮಾಡಿದ್ದಾರೆ. ಓಮಿತ್ಯೇವ ಪರಂ ದೇವಂ ಉಪಾಸ್ಯ ಹರಿಮವ್ಯಯಂ, ಭಗವಂತನನ್ನು ಉಪಾಸನೆ ಮಾಡಿ ಕೇಚಿದ ಅತ್ರೈವ ಮುಚ್ಚಂತೆ, ಈ ಲೋಕದಲ್ಲೇ ಭೂಹು ಇತ್ಯಾದಿ ಲೋಕಗಳಲ್ಲೇ ಇರ್ತಾರೆ. ಅತ್ರೈವ ಚ ಸ್ಥಿತಿಸ್ತೇಷಾಂ ಅಂತರಿಕ್ಷೇ ತು ಕೇಚನ, ಕೆಲವರು ಅಂತರಿಕ್ಷದಲ್ಲಿ ಭೂಹರ್ ಲೋಕದಲ್ಲಿ, ಕೇಚಿತ್ ಸ್ವರ್ಗೆ ಸ್ವರ್ಲೋಕದಲ್ಲಿ ಕೆಲವರು, ಮಹರ್ ಲೋಕದಲ್ಲಿ ಕೆಲವರು, ತಪೋಲೋಕದಲ್ಲಿ ಕೆಲವರು, ಕೇಚಿತ್ ಸತ್ಯಲೋಕದಲ್ಲಿ ಕೆಲವರು, ಇನ್ನು ಕೆಲವರು ಮಹಾಜ್ಞಾನ ಗಚ್ಚಂತಿ ಕ್ಷೀರಸಾಗರಂ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೊದಲಾದ ಲೋಕಗಳಲ್ಲಿ ಇರುವವರು ಇನ್ನು ಕೆಲವರು. ಈ ಭೂಹು ಇತ್ಯಾದಿ ಲೋಕಗಳಲ್ಲಿ ಇರ್ತಾರೆ ಅಂತಂದ್ರೆ ಅವರೆಲ್ಲ ಮುಕ್ತರಾದವರೇ, ಲಿಂಗದೇಹ ಭಂಗ ಮಾಡಿಕೊಂಡವರೇ. ಸಂಸಾರದಲ್ಲಿ ಅವರು ಇರೋದಿಲ್ಲ, ಇರುವುದು ಇಲ್ಲಿ ಇರ್ತಾರಷ್ಟೇ. ಇಲ್ಲಿದ್ದರೂ ಸಂಸಾರದಲ್ಲಿ ಇಲ್ಲದಂತೆ ಅವರು. ಯಾರ ಮಕ್ಕಳಾಗಿರೋದಿಲ್ಲ, ಯಾವ ಸಾಂಸಾರಿಕ ಸಂಬಂಧವೂ ಇರೋದಿಲ್ಲ, ಭೂಸ್ತರದಲ್ಲಿ ಇರ್ತಾರೆ ಅಂತ ತಿಳ್ಕೋಬೇಕಷ್ಟೆ. ತತ್ರಾಪಿ ಕ್ರಮಯೋಗೇನ ಜ್ಞಾನಾಧಿಕ್ಯಾತ್ ಸಮೀಪಗಾಹ, ಕ್ಷೀರಸಾಗರ ಮೊದಲಾದ ಲೋಕಗಳಲ್ಲಿ ಅದನ್ನೇನು ಹೇಳ್ತಾರೆ, ಸಾಲೋಕ್ಯ ಮುಕ್ತಿ ಅಂತ ಅದನ್ನು ಹೇಳ್ತಾರೆ. ಆ ಸಾಲೋಕ್ಯ ಮುಕ್ತಿಯಲ್ಲಿ ಜ್ಞಾನ ಹೆಚ್ಚು ಜ್ಞಾನ ಭಕ್ತಿ ವೈರಾಗ್ಯ ಹೆಚ್ಚಿದ್ದಷ್ಟು ಸಮೀಪದಲ್ಲಿರು, ಭಗವಂತನ ಲೋಕದಲ್ಲೇ ಇರುವುದು ಬೇರೆ, ಆತನ ಸಮೀಪದಲ್ಲೇ ಇರುವುದು ಬೇರೆ. ಸಾಲೋಕ್ಯಂಚ ಸ್ವರೂಪತ್ವಂ ಸಾಮೀಪ್ಯಂ ಯೋಗ ಏವಚ ಇಮಾಮಾರಭ್ಯ ಸರ್ವತ್ರ ಯಾವತ್ಸು ಕ್ಷೀರಸಾಗರೇ. ಮೊದಲನೇದ್ದು ಸಾಲೋಕ್ಯ. ಅದಕ್ಕಿಂತ ಮುಂಚೆ, ಸಾಲೋಕ್ಯಕ್ಕಿಂತ ಮುಂಚೆ ಭಿನ್ನ ಲೋಕತ್ವ, ಭಗವಂತನದೇ ಲೋಕಗಳು, ಈ ಭೂಹು ಭೂಹ ಸ್ವಹ ಇತ್ಯಾದಿಗಳು, ಅಲ್ಲಿ ಇರುವವರು ಕೆಲವರು ಸತ್ಯಲೋಕದವರೆಗೆ. ಇನ್ನು ಅದಕ್ಕಿಂತ ಮೇಲಿಂದು ಸಾಲೋಕ್ಯ, ಅದರ ನಂತರದ್ದು ಸ್ವರೂಪತ್ವಂ, ಸಾಲೋಕ್ಯಂಚ ಸ್ವರೂಪತ್ವಂ. ಸ್ವರೂಪತ್ವ ಅಂದರೆ ಭಗವಂತನಂತನೇ ಆಕಾರವನ್ನು ತಾಳುವುದು. ಅದನ್ನೇ ಈ 11ನೇ ಶ್ಲೋಕದಲ್ಲಿ ವರ್ಣನೆ ಮಾಡಿರೋದು. ಮತ್ತೆ ಸಾಮೀಪ್ಯಂ, ಭಗವಂತನಿಗೆ ಸಮಾನವಾದ ಆಕಾರವನ್ನು ತಳೆದು ಕೂಡ ಅವನ ಲೋಕದಲ್ಲೇ ಸ್ವಲ್ಪ ದೂರ ಇರುವವರು, ಅವ್ರಿಗಿಂತ ಶ್ರೇಷ್ಠರು ಅವನ ಸಮೀಪವೇ ಇರುವವರು. ಹೀಗೆ ಭಿನ್ನ ಲೋಕ ವಸ್ತುತ್ವಕ್ಕಿಂತ ಸಾಲೋಕ್ಯ ಮುಕ್ತ ಶ್ರೇಷ್ಠ, ಅದಕ್ಕಿಂತ ಸ್ವರೂಪತ್ವ ಮುಕ್ತ ಶ್ರೇಷ್ಠ. ಸ್ವರೂಪತ್ವ ಅಂದರೆ ಸಮಾನ ರೂಪವನ್ನು ಹೊಂದಿರುವಿಕೆ. ಅದಕ್ಕಿಂತ ಸಾಮೀಪ್ಯ ಅನ್ನುವ ಮುಕ್ತಿ ಶ್ರೇಷ್ಠ. ಅದಕ್ಕಿಂತ ಯೋಗ, ಅದನ್ನೇ ಸಾಯುಜ್ಯ ಮುಕ್ತಿ ಅಂತ ಹೇಳೋದು, ಅದು ಮತ್ತೂ ಶ್ರೇಷ್ಠ. ಭಗವಂತನ ಅಂಗಾಂಗಗಳಿಂದಲೇ ಅವರು ಸುಖವನ್ನು ಕಾಣುವವರು. ಅದನ್ನು ಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ. ಆದತ್ತೇ ಹರಿಹಸ್ತೇನ, ಇವನು ಏನಾದರೂ ಕೆಲಸ ಮಾಡಬೇಕಾದ್ರೆ ಭಗವಂತನ ಕೈಗಳ ಮೂಲಕವೇ ತಗೋತಾನೆ. ಭಗವಂತ ತಾನು ಒಳಗೆ ಆತನ ಇಟ್ಕೊಂಡಿರ್ತಾನೆ. ಹರಿದೃಷ್ಟಿಯೂ ಪಶ್ಯತಿ, ಭಗವಂತನ ಕಣ್ಣಿಂದಲೇ ನೋಡ್ತಾನೆ. ಗಚ್ಚೇಚ್ಛ ಹರಿಪಾದೇನ, ಭಗವಂತನ ಪಾದಗಳಿಂದಲೇ ಹೋಗ್ತಾನೆ. ಮುಕ್ತಸ್ಯೈಷ ಸ್ಥಿತಿರ್ಭವೇತ್ ಅಂತ. ಗಚ್ಛಾಮಿ ವಿಷ್ಣು ಪಾದಾಭ್ಯಾಂ ವಿಷ್ಣು ದೃಷ್ಟ್ಯಾಚ ದರ್ಶನಂ ಅಂತ, ಹೀಗೆ ಅದನ್ನೆಲ್ಲ ಬೇರೆ ಬೇರೆ ಕಡೆ ಪುರಾಣಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಸಾಯುಜ್ಯ ಮುಕ್ತಿಗಿಂತ ಸರ್ವಾಂಗ ಸಾಯುಜ್ಯ ಅಥವಾ ಸಾರ್ಷ್ಟಿ ಮುಕ್ತಿ ಅಂತ ಅದನ್ನು ಕರೀತಾರೆ. ಅದು ಭಾಗವತದಲ್ಲಿ ಮುಂದೊಂದು ಕಡೆ ಬರೋದಿದೆ, ಆಗ ಮತ್ತೆ ಅದನ್ನು ನೋಡೋಣ. ಅದು ಇನ್ನೂ ಶ್ರೇಷ್ಠ. ಭಗವಂತನ ಯಾವುದ್ಯಾವುದೋ ಒಂದೊಂದು ಅಂಗವನ್ನು ಉಪಯೋಗಿಸಿಕೊಂಡು ಅದರ ಮೂಲಕ ಸುಖ ಪಡೆಯುವುದು. ಇವರಿಗೆ ನೋಡಲಿಕ್ಕೆ ಸ್ವಂತ ಕಣ್ಣಿರ್ತದೆ, ಮುಕ್ತರಿಗಿಲ್ಲ ಅಂತಲ್ಲ. ಭಗವಂತ ತನ್ನ ಕಣ್ಣನ್ನೇ ಕೊಡ್ತಾನೆ. ಇದರ ಮೂಲಕ ನೋಡು, ನನ್ನ ಕಣ್ಣಿನ ಮೂಲಕ ನಿನ್ನ ಕಣ್ಣಿನಿಂದ ನೋಡು ಅಂತ ಕೊಟ್ಟಿರ್ತಾನೆ. ನಾವೊಂದು ಸಾಮಾನ್ಯ ಕಣ್ಣಿನಿಂದ ನೋಡೋದಕ್ಕಿಂತ ಕನ್ನಡಕ ಹಾಕೊಂಡು ನೋಡಿದರೆ ಹೇಗೆ ಸ್ಪಷ್ಟತೆ ಹೆಚ್ಚಿರ್ತದೋ ಹಾಗೆ ಅಂತ ಕಾಣಿಸ್ತದ.
ಇದಕ್ಕೆಲ್ಲ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಿದ್ರು ನಮ್ಮ ಗುರುಗಳು ಸುವಿದ್ಯೇಂದ್ರ ತೀರ್ಥರು. ನಾವೊಂದು ವಾಹನದಲ್ಲಿ ಹೊರಟಿದ್ದೀವಿ, ನಮ್ಮ ಜೊತೆಗೆ ನೀವು ಬನ್ನಿರಿ, ನಿಮ್ಮ ವಾಹನದಲ್ಲಿ ನೀವು ಬನ್ನಿರಿ, ನಮ್ಮ ವಾಹನದಲ್ಲಿ ನಾವು ಹೋಗ್ತೇವೆ, ಇಬ್ಬರು ಜೊತೆಗೆ ಹೋಗೋಣ ಅಂತ ಹೇಳುವುದು ಒಂದು. ನಿಮ್ಮ ವಾಹನ ಯಾಕೆ ತರ್ತೀರಿ, ನಮ್ಮ ವಾಹನದಲ್ಲೇ ಬಂದು ಕೂತ್ಕೊಳ್ಳಿ ಅಂತ ಹೇಳಿದರೆ ಅದು ಇನ್ನೂ ಹೆಚ್ಚು ಆಪ್ತತೆಯನ್ನು ತೋರಿಸ್ತದೆ. ಇದು ನಮ್ಗೆ ಗೊತ್ತಿದೆ. ಅನೇಕ ಬಾರಿ ರಾಜಕೀಯ ನಾಯಕರು, ಬೇರೆ ಬೇರೆ ದೇಶದ ಮುಖಂಡರು ತುಂಬ ಆಪ್ತತೆ ಇದ್ದರೆ ಅವರ ವಾಹನದಲ್ಲೇ ಇವ್ರ ವಾಹನದಲ್ಲಿ ಅವರು ಹೀಗೆಲ್ಲ ಸಂಚಾರ ಮಾಡ್ತಿರ್ತಾರೆ. ಅದು ಅವರ ನಡುವಿನ ಆಪ್ತತೆಯನ್ನು, ಸ್ನೇಹದ ರಾಷ್ಟ್ರಗಳ ನಡುವಿನ ಸ್ನೇಹ ಬಂಧವನ್ನು ಸೂಚಿಸ್ತದೆ. ಹೀಗೆ ಭಗವಂತ ತನ್ನ ಯಾವುದೋ ಒಂದು ಅಂಗವನ್ನು ಆ ಮುಕ್ತರಿಗೆ ಕೊಡುವುದಕ್ಕಿಂತ ಸರ್ವಾಂಗಗಳನ್ನು ನೀನು ಇದನ್ನು ತಗೋ ಅಂತ ಹೇಳುವುದು ಇನ್ನೂ ದೊಡ್ಡ ಮುಕ್ತಿ. ಮುಕ್ತಿಯಲ್ಲೇ ಅದು ದೊಡ್ಡದು ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಹೇಳಿರುವುದು ಆ ಸಾರೂಪ್ಯ ಅನ್ನೋ ಒಂದು ಮುಕ್ತಿಯನ್ನ ಅಂತ ಅದರ ತಾತ್ಪರ್ಯ. ರಜೋಗುಣ ತಮೋಗುಣಗಳಿಂದ ಮಿಶ್ರ ಅಲ್ಲದ ಒಂದು ಸತ್ವ ಇರ್ತದೆ ಅಂತ ಇಲ್ಲಿ ಬಂದಿದೆ. ಆ ಸತ್ವವನ್ನೇ ಉಪಯೋಗ ಮಾಡಿಕೊಂಡು ಬೇರೆ ಬೇರೆ ರೂಪಗಳನ್ನು ತಾಳ್ತಾರೆ. ಶುದ್ಧ ಸತ್ವವನ್ನು ಉಪಯೋಗ ಮಾಡಿಕೊಂಡು ಕೆಲವರು ಬೇರೆ ಬೇರೆ ರೂಪಗಳನ್ನು ಕೂಡ ತಾಳ್ತಾರೆ. ತಮ್ಮ ಮೂಲಭೂತವಾದ ಸ್ವರೂಪ ದೇಹ ಅಲ್ಲದೇನೆ ಬೇರೆ ರೂಪವನ್ನು ತಾಳ್ತಾರೆ ಅಂತ ಅದರ ತಾತ್ಪರ್ಯ. ಇದರ ನಂತರ 12ನೇ ಶ್ಲೋಕದಲ್ಲಿ ನಾವು ನೋಡಬೇಕಾದಂತೆ ವಿಶೇಷ ಏನಿಲ್ಲ. ಆ ಸಾರೂಪ್ಯ ಮುಕ್ತಿಯನ್ನು ಹೊಂದಿದ ಮುಕ್ತರ ಬಣ್ಣ ಹೇಗಿರ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಆಕಾಶದಲ್ಲಿ ಮೋಡಗಳ ನಡುವೆ ಅವರು ವಿಮಾನಗಳಲ್ಲಿ ಸಂಚರಿಸ್ತಿರ್ತಾರೆ ತಮ್ಮ ಸಂಗಾತಿಯರ ಜೊತೆಗೆ ಅಂತ. ಮುಂದೆ ಶ್ರೀರತ್ನ ರೂಪಿಣಿ ಅನ್ನುವಂತಹ 13ನೇ ಶ್ಲೋಕ ಇದೆ. ಅಲ್ಲಿ ಆಚಾರ್ಯರು ಪ್ರೇಂಕಷಿತಾಯ ವಿಭೂತಯ ಅಂತ ಹೀಗೆ ವ್ಯಾಖ್ಯಾನಿಸಿದ್ದಾರೆ. ಶ್ರೀರತ್ನ ರೂಪಿಣಿ ಅನ್ನೋ ಶಬ್ದಕ್ಕೆ ಜಯತೀರ್ಥರು ಪ್ರತ್ಯಕ್ಷಳಾಗಿ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಭಗವಂತನ ಪೂಜಾ ಮಾಡ್ತಿರ್ತಾಳೆ. ಬಹುಧಾ ಸ್ಥಿತಾಭಿ ವಿಭೂತಿಭಿ, ಅನೇಕ ರೂಪಗಳು, ಅನೇಕ ತನ್ನದೇ ಆದ ರೂಪಗಳ ಜೊತೆಗೆ ಆಕೆ ವಿಹಾರ ಮಾಡ್ತಿರ್ತಾಳೆ ಅಂತ ಅಲ್ಲಿ ವ್ಯಾಖ್ಯಾನ ಇದೆ. ಮತ್ತೆ ಕುಸುಮಾಕರಾನುಗೈಹಿ, ಅಲ್ಲಿ ದುಂಬಿ ಮೊದಲಾದವುಗಳು ಆಕೆಯ ಸುತ್ತಲೂ ಸಂಚರಿಸ್ತಾ ಇರ್ತವೆ. ಅವಳ ಗುಣಗಾನವನ್ನ ದುಂಬಿ, ಕೋಗಿಲೆ ಮೊದಲಾದವುಗಳು ಮಾಡ್ತವೆ ಅಂತ ಬಂದಿದೆ. ಅಲ್ಲಿ ವಿಜಯಧ್ವಜರು ಭೃಂಗ ಕೋಕಿಲಾದಯ ತದಾಕಾರ ಮಿತಾಹ ಬ್ರಹ್ಮಾದಯ, ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು ದುಂಬಿ, ಕೋಗಿಲೆ ಮೊದಲಾದ ರೂಪಗಳನ್ನು ತಾಳಿರ್ತಾರೆ ಅಂತ ಅರ್ಥ ಬರೆದಿದ್ದಾರೆ. ಅಲ್ಲಿ ಎರಡು ಸಂಗತಿಗಳನ್ನು ನಾವು ಗಮನಿಸಬೇಕು. ಮೂಲತಃ ಜೀವ ಸ್ವರೂಪದಲ್ಲೇ ಪಶು ಪಕ್ಷಿ ಮೊದಲಾದ ರೂಪಗಳಿರುವಂತಹ ಅನೇಕ ಜನ ಸಾಧಾರಣರಾದಂತಹ ಮುಕ್ತರು ಇರ್ತಾರೆ. ಅವ್ರಿಗಿಂತ ಪುರುಷಾಕಾರದ ಮುಕ್ತರು ಇನ್ನು ಕೆಲವರು ಇರ್ತಾರೆ. ಇದೆಲ್ಲ ಮುಕ್ತಿಯಲ್ಲೇ ಅವರ ಜೀವ ಸ್ವರೂಪವೇ ಆಗಿರ್ತದೆ. ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು ಅವರ ಜೀವ ಸ್ವರೂಪ ಕೋಗಿಲೆಯಂತೆ ದುಂಬಿಯಂತೆ ಇರೋದಿಲ್ಲ. ಬಹಳ ಉನ್ನತ ದರ್ಜೆಯ ಮುಕ್ತರವರಾದ್ರಿಂದ ಭೃಂಗ ಕೋಕಿಲ ಅನ್ನುವ ರೂಪಗಳನ್ನು ತಾಳಿರ್ತಾರೆ. ದುಂಬಿಯಂತೆ ಕೋಗಿಲೆಯಂತೆ ರೂಪಗಳನ್ನು ಅವರು ಶುದ್ಧ ಸತ್ವಾತ್ಮಕವಾದ ರೂಪಗಳನ್ನ ತಾಳ್ತಾರಷ್ಟೇ. ಅದು ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ರಜೋಗುಣ ತಮೋಗುಣ ಮಿಶ್ರವಲ್ಲದ ಶುದ್ಧ ಸತ್ವ ಇರ್ತದೆ, ಅಂತಹ ರೂಪಗಳನ್ನ ಅವರು ತಾಳ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕೆಲ್ಲ ಶುದ್ಧ ಸತ್ವವನ್ನೇ ಆಶ್ರಯಿಸಿರ್ತಾರೆ. ಕೆಲವು ಜೀವರು, ಯಾರಾದರೂ ಸಾಧಾರಣರಾದ ಜೀವರು ದುಂಬಿ, ಕೋಗಿಲೆ ಮೊದಲಾದ ರೂಪದಲ್ಲಿದ್ದವರು ಇರ್ತಾರೆ. ಚತುರ್ಮುಖ ಬ್ರಹ್ಮನಂತ ದೊಡ್ಡ ದೇವತೆ ಭೃಂಗ ಕೋಗಿಲೆ ರೂಪವನ್ನು ತಾಳಬೇಕಷ್ಟೆ ತನಗೆ ಬೇಕಾದಾಗ, ತನ್ನ ಲೀಲೆಗಾಗಿ. ಮೂಲ ಸ್ವರೂಪದಲ್ಲೇ ದುಂಬಿ, ಕೋಗಿಲೆ ಮೊದಲಾದವರು ಕೂಡ ಕೆಲವು ಜೀವರು ಇರ್ತಾರೆ ಅನ್ನೋದನ್ನ ಗಮನಿಸಬೇಕು. ಆದರೆ ಲಕ್ಷ್ಮೀದೇವಿಯ ಸುತ್ತಮುತ್ತಲೂ ದುಂಬಿಯಾಗಿ, ಕೋಗಿಲೆಯಾಗಿ ಹಾಡುವ, ಅವಳ ಸೇವೆ ಮಾಡುವ ಭಾಗ್ಯ ಸಾಧಾರಣರಾದ ಮುಕ್ತರಿಗಿರೋದಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಬರೋದಿದೆ. ಸ್ಥಾವರ ಮುಕ್ತರು, ತೀರಾ ಕೆಳಗಿನವರು, ವೃಕ್ಷ ಬಳ್ಳಿ ಮೊದಲಾದ ಮೂಲ ಜೀವ ಸ್ವರೂಪವುಳ್ಳವರು, ಅವ್ರಿಗಿಂತ ಜಂಗಮ ಮುಕ್ತರು ಶ್ರೇಷ್ಠರು ಅಂತ. ಆ ಜಂಗಮ ಮುಕ್ತರು ಅಂದ್ರೆ ಈ ದುಂಬಿ, ಕೋಗಿಲೆ, ಪ್ರಾಣಿ, ಪಕ್ಷಿ ಮೊದಲಾದ, ಅದಕ್ಕಿಂತ ಮಾನುಷ ಮುಕ್ತರು ಅಂದ್ರೆ ಪುರುಷಾಕಾರವುಳ್ಳಂಥವರು ಇನ್ನು ಶ್ರೇಷ್ಠರು. ಅವರಿಗಿಂತ ಮೂಲ ಸ್ವರೂಪದಲ್ಲೇ
ಬ್ರಾಹ್ಮಣನಾದವನು ಶ್ರೇಷ್ಠ. ಭಾಗವತ ತಾತ್ಪರ್ಯದಲ್ಲಿ ಕಪಿಲ ಋಷಿಯ ಮಾತುಗಳನ್ನು ಉಲ್ಲೇಖಿಸಿ ಆಚಾರ್ಯರು ಅದನ್ನೆಲ್ಲ ಹೇಳ್ತಾರೆ. ಈ ಮನುಷ್ಯರಿಗಿಂತ ಮುನಿಗಳು ಶ್ರೇಷ್ಠರು, ಅಂದ್ರೆ ಋಷಿಗಳು, ಅರ್ಥಜ್ಞರಾದ ಶಾಸ್ತ್ರಾರ್ಥಜ್ಞರಾದ ಋಷಿಗಳು ಶ್ರೇಷ್ಠರು. ಅವರಿಗಿಂತ ಶ್ರೇಷ್ಠರು ಸಂಶಯವನ್ನು ಪರಿಹಾರ ಮಾಡುವ ಶಕ್ತಿಯುಳ್ಳ ದೇವತೆಗಳು. ಪೂರ್ಣ ಧರ್ಮ ತತಸ್ವಿಂದ್ರ, ಅವರಿಗಿಂತ ಇಂದ್ರ ಶ್ರೇಷ್ಠ, ಅವನಕ್ಕಿಂತ ಗರುಡ ಶ್ರೇಷ್ಠ, ಅವನಕ್ಕಿಂತ ಚತುರ್ಮುಖ ಬ್ರಹ್ಮ ಶ್ರೇಷ್ಠ. ಭಕ್ತಿಪೂರ್ಣೋ ಹರೇರ್ ಬ್ರಹ್ಮ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ತಸ್ಮಾನ್ ನಾನ್ಯ ಅಧಿಕ ಮುಕ್ತವ್ವ ಸಂಸ್ಕೃತವ್ವ, ಅವನಲ್ಲೇ ಎಲ್ಲ ಪೂರ್ತಿ ಇರುವುದು ಅಂತ ವರ್ಣನೆ ಇದೆ. ಅಂತೂ ಈ ಜಂಗಮ ಮುಕ್ತರು ಅಂತ ಏನು ಅದೇ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ವರ್ಣನೆ ಮಾಡಿದ್ದಾರೆ. ಅದು ಸ್ಥಾವರ ಮುಕ್ತರು ಅನ್ನೋದು ತೀರಾ ಕೆಳಗಿಂದ, ಅದಕ್ಕಿಂತ ಜಂಗಮ ಮುಕ್ತರು ಅನ್ನೋದು ಶ್ರೇಷ್ಠ. ಚತುರ್ಮುಖ ಬ್ರಹ್ಮ ಅನ್ನೋದು ಕೊನೆಯ ಹಂತ. ಆದ್ರಿಂದ ಲಕ್ಷ್ಮೀದೇವಿ ಸೇವಾ ಮಾಡುವ ಶಕ್ತಿ ಪ್ರಾಯ ಆ ಜಂಗಮ ಮುಕ್ತರಿಗೆ, ತೀರಾ ಕೆಳಗಿನ ದರ್ಜೆಯ ಜಂಗಮ ಮುಕ್ತರಿಗೆ ಇರ್ತದೋ ಇಲ್ಲೋ ಅಂತ ಹೇಳೋದು ಕಷ್ಟ. ಮೂಲ ಸ್ವರೂಪದಲ್ಲಿ ಆ ದುಂಬಿ ಕೋಗಿಲೆ ಮೊದಲಾದ ರೂಪವನ್ನು ತಾಳಿದವರಿಗೆ. ಅದರಿಂದ ಲಕ್ಷ್ಮೀದೇವಿ ಸಮೀಪ ಇದ್ದು ಅವಳನ್ನು ಸೇವಾ ಮಾಡುವ ಶಕ್ತಿ ಇರುವುದು, ಹಾಗೆ ಭಗವಂತನ ಸಮೀಪ ಇದ್ದು ಆತನ ಸೇವಾ ಮಾಡುವ ಶಕ್ತಿ ಇರುವವರು ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಸಾಲೋಕ್ಯ ಸಾಮೀಪ್ಯ ಅನ್ನುವ ಮುಕ್ತಿ ಅಂತ, ಭಿನ್ನ ಲೋಕತ್ವ ಅನ್ನೋದು ಒಂದು ಮುಕ್ತಿ, ಸಾಲೋಕ್ಯ ಅನ್ನೋದು ಇನ್ನೊಂದು ಮುಕ್ತಿ, ಸಾರೂಪ್ಯ ಅನ್ನೋ ಇನ್ನೊಂದು ಮುಕ್ತಿ, ಅದರ ನಂತರದ್ದು ಇನ್ನೂ ಶ್ರೇಷ್ಠವಾದ್ದು. ಅದರ ನಂತರದ್ದು ಸಾಮೀಪ್ಯ ಮುಕ್ತಿಯನ್ನು ಪಡೆದವರಿಗೆ ಲಕ್ಷ್ಮೀ ದೇವಿಯ ಹಾಗೆ ನಾರಾಯಣನ ಸಮೀಪ ಇದ್ದು ಅವರಿಗೆ ಸೇವಾ ಮಾಡುವ ಒಂದು ಅವಕಾಶ ಇರ್ತದೆ. ಅಂತೂ ಈ ದುಂಬಿ ಕೋಗಿಲೆ ಮೊದಲಾದ ರೂಪವನ್ನು ತಾಳಿದವರು ಆ ಮುಕ್ತರು ಅಂತ ತಿಳ್ಕೊಳ್ಬಹುದು. ಭಾಗವತ ಕೆಲವು ಪ್ರಾಚೀನ ಟೀಕೆಗಳಿವೆಲ್ಲ, ಗೋವಿಂದಾಚಾರ್ಯರು ಅದನ್ನು ಉತ್ತರಿಸಿದ್ದಾರೆ, ಅನಂತ ತೀರ್ಥರು, ಯಾದವೇಂದ್ರರು ಮೊದಲಾದವರು. ಅಲ್ಲಿ ಒಂದು ಪ್ರಾಚೀನ ಟೀಕಾ ಹೀಗಿದೆ: ಈ ಲಕ್ಷ್ಮೀದೇವಿ ವಿಭೂತಿ ರೂಪಗಳು ಉಯ್ಯಾಲೆಯಲ್ಲಿ ಕುಳಿತಿರ್ತವೆ ಅಂತ ಬಂದಿದೆಯಲ್ಲ, ರೇಂಕಶ್ಚಿತಾಯ ರತ್ನದೋಲಾಶ್ರಿತಾ ಯಾಹ ವಿಭೂತಯ, ರತ್ನದ ಉಯ್ಯಾಲೆಯಲ್ಲಿ ಲಕ್ಷ್ಮೀದೇವಿ ರೂಪಗಳು ಕೂತಿರ್ತವೆ ಅಂತ. ಬರೇ ಅವು ಮಾತ್ರ ಅಲ್ಲ, ಪರಮಾತ್ಮ ಸ್ಥಿತ ರತ್ನದೋಲಾಯಾಮ್, ಪರಮಾತ್ಮ ರತ್ನದ ಉಯ್ಯಾಲೆಯಲ್ಲಿ ಕೂತಿದ್ದಾನೆ. ಅವನ ಪಾದ ಸೇವಾ ಮಾಡುವುದಕ್ಕಾಗಿ, ಪಾದ ಒತ್ತುವುದಕ್ಕಾಗಿ ಲಕ್ಷ್ಮೀದೇವಿಯಲ್ಲಿ ಕೂತಿದ್ದಾಳೆ ಅಂತ ಹೀಗೊಂದರ್ಥ. ಅಥವಾ ಪರಮಾತ್ಮ ರತ್ನದ ಉಯ್ಯಾಲೆಯಲ್ಲಿ ಕೂತಿದ್ದಾನೆ, ಇವಳು ಕೆಳಗೆ ನಿಂತು ಆ ರತ್ನದ ಉಯ್ಯಾಲೆಯನ್ನ ತೂಗುತ್ತಾ ಇದ್ದಾಳೆ. ಡೋಲಾಚಲನಂ ಕುರುವಂತೆ, ಇದೆಲ್ಲ ಲಕ್ಷ್ಮೀದೇವಿಯ ರೂಪಗಳು ಮಾಡ್ತಾ ಇವೆ. ನಮ್ಮ ಉಪಾಸನೆಗೆ ಧ್ಯಾನ ಮಾಡಲಿಕ್ಕೆ ತುಂಬಾ ಸುಂದರವಾದಂತಹ ಪರಿಕರ ಇವೆಲ್ಲ. ಪರಮಾತ್ಮನ ಜೊತೆಗೆ ಲಕ್ಷ್ಮೀದೇವಿ, ಅಥವಾ ಪರಮಾತ್ಮ ಉಯ್ಯಾಲೆಯಲ್ಲಿ ಕೂತಿದ್ದಾನೆ, ಕೆಳಗೆ ನಿಂತು ಆಕೆ ತೂಗ್ತಾ ಇದ್ದಾಳೆ. ಉರುಗಾಯ ಅಂತದೆ, ಅದರ ಅರ್ಥ ಈಗಾಗಲೇ ಹಿಂದೆ ಹೇಳಿದ್ದೇನೆ, ಇನ್ನೊಂದ್ಸರಿ ಹೇಳ್ತೇನೆ. ಉರು ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠರಾದ ಬ್ರಹ್ಮಾದಿಗಳಿಂದ ಗಾಯ ಸ್ತೋತ್ರ ಮಾಡಲ್ಪಡುವವನು ಭಗವಂತ. ಅಥವಾ ಉರು ಅಂದ್ರೆ ಶ್ರೇಷ್ಠವಾದದ್ದು, ವೇದಾದಿಗಳು, ವೇದ ಪುರಾಣಾದಿ ಶಾಸ್ತ್ರಗಳ ಮೂಲಕ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯ ಅಂತ ಮತ್ತೊಂದು ಅರ್ಥವನ್ನು ಕೂಡ ಮಾಡಬಹುದು. ಗುರು ಅನ್ನೋದು ಶ್ರೇಷ್ಠ ಅನ್ನೋ ಅಷ್ಟ ಅರ್ಥವನ್ನು ಮಾತ್ರ ಹೇಳ್ತದೆ. ಶ್ರೇಷ್ಠವಾದದ್ದು ದೇವತೆಗಳು ಆಗಬಹುದು, ವೇದಗಳು ಕೂಡ ಆಗಬಹುದು ಅಂತ ಅದರ ಅರ್ಥ. ಅದರೊಂದಿಗೆ 13ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಭಾಗವು ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆ ವಿಷಯದಲ್ಲಿ ರಸಿಕನಂದು, ಹುಸಿಗೆ ಹಾಕಿದಿರುವ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಕೇಶವ. ಶ್ರೀಕೃಷ್ಣಾರ್ಪಣ.